ನಮಸ್ಕಾರ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಸ್ಪಿರಿಟ್ ಗೈಡ್ಸ್ ನಿಮಗೆ ಏನು ಮೆಸೇಜ್ನ ಕೊಡ್ತಾ ಇದೆ ಅನ್ನೋದು. ಸೊ ನೋಡೋಣ. ಸ್ಪಿರಿಟ್ ಗೈಡ್ಸ್ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೊನೇಟ್ ಆಗ್ಬೋದು, ಆಗದೇನೆ ಇರ್ಬೋದು. ಸೊ ಕೊನೆ ತನಕ ನೋಡಿ. ಫಸ್ಟ್ ಕಾರ್ಡ್ ನೋಡೋಣ. ಓಕೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ನಿಮಗೆ ಯಾವ ಥರ ಗೈಡೆನ್ಸ್ ಕೊಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರೋ ಚಾನ್ಸಸ್ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ನೀವು ಅಂದ್ಕೊಂಡಿದ್ದೀರಾ, ಬಟ್ ಇದು ನಿಮ್ಮ ಕಷ್ಟದ್ದೇ ದುಡ್ಡು. ನೀವು ಒಂದು ಟೈಮಲ್ಲಿ ತುಂಬ ವರ್ಕ್ ಮಾಡಿ ಅದ್ರ ಮೇಲೆ ನಂಬಿಕೆನೇ ಬಿಟ್ಬಿಟ್ಟಿದ್ದೀರಾ. ಸೊ ಆ ಮನಿ ನಿಮ್ಮ ಕಡೆ ಬರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಒಂದು ರೀಬರ್ತ್, ಒಂದು ಜನ್ಮ, ಅದು ಕೂಡ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗುತ್ತೆ. ಅದು ಯಾವ ಥರ ಬೇಕಾದರೂ ಇರಬಹುದು ಅನ್ನೋದು ತೋರಿಸ್ತಾ ಇದೆ. ಆಮೇಲೆ ಇದು ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಒಂದು ಫ್ರೂಟ್ಫುಲ್ ಆಗಿರೋ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ರಿಚ್ ಆಗಿರೋ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಇಷ್ಟು ದಿನ ಪಟ್ಟಿರೋ ಕಷ್ಟವೆಲ್ಲ ಹೋಗಿಬಿಟ್ಟು ಒಳ್ಳೆ ರಿಚ್ ಆಗಿರೋ ಇದನ್ನ ಲೀಡ್ ಮಾಡ್ತೀರಾ. ಎಷ್ಟೋ ಒಂದೊಂದು ಟೈಮ್ ಊಟ ಇಲ್ಲದೆ, ಕರೆಕ್ಟಾಗಿರೋ ನಿದ್ದೆ ಇಲ್ಲದೆ ಮಾಡಿರೋ ಕಷ್ಟ ಎಲ್ಲ ಎಲ್ಲೂ ಹೋಗಿಲ್ಲ. ಅದೆಲ್ಲ ಸ್ಟೋರ್ ಆಗಿದೆ, ನಿಮ್ಗೆ ಕೈಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ನೀವು ನಂಬಿರೋ ಒಬ್ಬರು ಅವ್ರು ನಿಮಗೆ ಹರ್ಟ್ ಮಾಡ್ತಾರೆ ಅನ್ನೋ ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಸೊ ನೀವು ಅವರಿಂದ ಹುಷಾರಾಗಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ಎಲ್ಲದನ್ನೂ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ನಂದು ನಾನು ಶೇರ್ ಮಾಡ್ಬೋದು ಅಂತ ಎಲ್ಲ ಶೇರ್ ಮಾಡ್ತೀರಾ, ಬಟ್ ಹಾಗೆ ಆ ಕಡೆನೂ ಇರಲ್ಲ. ಸೊ ಅದ್ರ ಮೇಲೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಕಾರ್ಡ್ ನೋಡೋಣ. 4 ಆಫ್ ಕಪ್ಸ್. ಓಕೆ, ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದರೆ, ಆಲ್ರೆಡಿ ನಿಮ್ಮ ಹತ್ರನೇ ಇದೆ ಎಲ್ಲದು. ನೀವೇನು ಯೋಚನೆ ಮಾಡ್ತಿದ್ದೀರಾ, ದೇವ್ರಾಗ ನಿಮ್ಮ ಕೈಯಲ್ಲಿ ಕೊಟ್ಟರು ಅದನ್ನು ಇಗ್ನೋರ್ ಮಾಡಿ, ಓಕೆ ನನ್ನ ಹತ್ರ ಇಷ್ಟೇ ಇರೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಕೂತಿದ್ದೀರಾ. ಓಕೆ, ನನ್ನ ಹತ್ರ ಏನೂ ಇಲ್ವೇನೋ ಅನ್ನೋ ಥರ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಇದೇನು ತೋರಿಸ್ತಿದೆ ಅಂತ ಹೇಳಿದರೆ, ನಿಮ್ಮ ಹತ್ರನೇ ಇದೆ ಹುಡುಕಿ, ನಿಮ್ಮ ಹತ್ರನೇ ಇದೆ, ದೇವರೆಲ್ಲ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ. ನೀವು ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದರೆ, ಮನೇಲಿ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ನನಗೆ ಇನ್ನೂ ಸಾಕಾಗ್ತಿಲ್ಲ, ಏನೋ ಲ್ಯಾಕ್ ಆಗ್ತಿದೆ, ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ ಅಲ್ಲಿ ಇದಿರುತ್ತೆ. ಓಕೆ, ಏನೋ ಲ್ಯಾಕ್ ಆಗ್ತಿದೆ ಅಂತ ನೀವು ಹುಡುಕ್ತಾ ಇದ್ದೀರ. ನೀವು ಹುಡುಕೋ ಹ್ಯಾಪಿನೆಸ್ಸು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಸುತ್ತಮುತ್ತನೇ ಇದೆ. ಅದನ್ನ ಹುಡುಕಿ, ಅದೇನು ಅಂತ ನಿಮಗೆ ಗೊತ್ತಿರೋದು, ಯಾವ್ದು ನಿಮಗೆ ಹ್ಯಾಪಿನೆಸ್ ಕೊಡೋದು ಅನ್ನೋದು ನಿಮಗೆ ಗೊತ್ತಿರೋದು. ಆ ದೇವ್ರು ಆಲ್ರೆಡಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಸ್ಪೆಕ್ಟ್ ಹಾಕ್ಕೊಂಡು ನನ್ನ ಸ್ಪೆಕ್ಟ್ ಎಲ್ಲಿ ಅಂತ ಹುಡುಕಿದಾಗ ಆಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನಿಮ್ಮ ಹ್ಯಾಪಿನೆಸ್ ನಿಮ್ಮ ಹತ್ರನೇ ಇರೋದು. ಸೊ ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದರೆ, ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಹುಡ್ಕಕ್ಕೆ ಹೋಗೋದು ಅಂತ ಹೇಳ್ತಾರಲ್ವ, ಆ ಥರ ಇದೇ ನಿಮ್ಮ ಹತ್ರ, ಬಟ್ ಅದಕ್ಕೆ ನೀವು ಹ್ಯಾಪಿಯಾಗಿಲ್ಲ. ಅದು ಸಿಕ್ಕಿದ್ರೆ ನಾನು ಹ್ಯಾಪಿಯಾಗಿರ್ತಿದ್ದೀನೋ ಅನ್ನೋ ಥರ ಇದು ತೋರಿಸ್ತಾ ಇದೆ. ಸೊ ಇರೋದಲ್ಲಿ ಹ್ಯಾಪಿಯಾಗಿರಿ. ನೆಕ್ಸ್ಟ್ ಬರೋದು ಬಂದೇ ಬರುತ್ತೆ. ಅದು ದುಡ್ಡಿನ ವಿಚಾರ ಆಗಲಿ, ರಿಲೇಷನ್ಶಿಪ್ ಆಗಲಿ, ಯಾವುದೇ ಆಗಲಿ, ಇರೋದ್ರಲ್ಲಿ ಹ್ಯಾಪಿಯಾಗಿರಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ಫೂಲ್. ಓಕೆ, ಇದೇನು ತೋರಿಸ್ತಿದೆ ಅಂದರೆ, ನಿಮ್ಮ ಲೈಫಲ್ಲಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗೋ ಮುನ್ಸೂಚನೆ ತೋರಿಸ್ತಾ ಇದೆ. ಇದರಲ್ಲಿ ನೀವು ಕಂಪ್ಲೀಟಾಗಿ ಇನ್ವಾಲ್ವ್ ಆದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಈ ಪಾತಲ್ಲಿ ನಿಮಗೆ ಸ್ವಲ್ಪ ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನ ತಲೆ ಕೆಡಿಸ್ಕೊಳ್ದೆ ನೀವು ಹೋದರೆ ಒಳ್ಳೆಯದೇ ಆಗುತ್ತೆ ಅನ್ನೋದು ತೋರಿಸ್ತಿದೆ. ಹಾರ್ಟ್ಲಿ ನೀವು ಹೇಗೆ ಅಂತ ಹೇಳಿದ್ರೆ ಪ್ಯೂರ್, ನಿಮಗೆ ನೀವು ಹೇಗೆ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ನಾನು ಮಾತ್ರ ಅಲ್ಲ ಬೇರೆಯವರು ಕೂಡ ಒಳ್ಳೇದಾಗಬೇಕು ಅನ್ನೋ ಥರ ಪ್ಯೂರ್ ಹಾರ್ಟ್ ಇದೆ. ಈ ಪ್ಯೂರ್ ಹಾರ್ಟ್ ಒಳ್ಳೆಯದೇ. ಫಸ್ಟು ನೀವು ಚೆನ್ನಾಗಾಗಿ ಬೇರೆಯವ್ರನ್ನ ಚೆನ್ನಾಗಿ ಮಾಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಯಾವತ್ತೂ ಕೂಡ ನಿಮ್ಮ ಪೇರೆಂಟ್ಸ್ ಆಗಲಿ ಅಥವಾ ನಿಮ್ಮದು ಕ್ಲೋಸ್ಡ್ ಒನ್ಸ್ ಅಂದರೆ ನೀವು ಟ್ರಸ್ಟ್ ವರ್ತಿ ಅಂತ ಇರ್ತಾರಲ್ವ, ಇವಾಗ ಸಿಕ್ಕಿದವ್ರನ್ನ ಟ್ರಸ್ಟ್ ಮಾಡಿ ಅವ್ರು ಹೇಳಿದ್ನ ಕೇಳಿ ಅಂತಲ್ಲ. ನಿಮ್ಮ ಫ್ಯಾಮಿಲಿಯಲ್ಲೇ ನಿಮ್ಮ ಕಸಿನ್ಸ್ ಇರ್ಬೋದು, ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್, ಅಥವಾ
ಯಾರೇ ಆಗಿರ್ಬೋದು, ಅವ್ರು ನಿಮಗೊಂದು ಒಳ್ಳೇದು ಹೇಳ್ತಾ ಇದ್ದಾರೆ ಅಂತ ಅದನ್ನು ಜಸ್ಟ್ ಕೇಳಿ. ಅದನ್ನು ಫಾಲೋ ಮಾಡೋದು ಬಿಡೋದು ಸೆಕೆಂಡರಿ. ಜಸ್ಟ್ ಕೇಳಿ, ಸರಿನೋ ತಪ್ಪೋ ಅನ್ನೋದನ್ನ ನೀವು ಆಮೇಲೆ ಅನಲೈಸ್ ಮಾಡ್ಬೋದು. ಒಂದೇ ಸಲ ನೋ ಅಂತ ಕಂಪ್ಲೀಟಾಗಿ ಹೇಳಿಬಿಡಬೇಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರ್ಬೋದು. ಆಮೇಲೆ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಅನ್ನೋದು ಇದು ತೋರಿಸ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಸಿಟ್ಟು ಬರೋದು ಅಥವಾ ಬೇಜಾರಾಗೋದು, ಹರ್ಟ್ ಆಗೋದು, ಅದು ತೋರಿಸ್ತಾ ಇದೆ. ಇದು ಗೈಡ್ ಮಾಡ್ತಿದೆ ಸ್ಪಿರಿಟ್. ಸೊ ನೆಕ್ಸ್ಟ್ 7 ಸ್ವಾರ್ಡ್ಸ್. ಇದು ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಅದು ನೀವೇ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿರ್ಬೋದು, ಒಂದು ಕನ್ನಿಂಗ್ ಅಂತ ಹೇಳಿದರೆ ಮೋಸ ಮಾಡೋ ಥರ ಮೈಂಡಲ್ಲಿ ಬರ್ತಿದೆ. ಏನಂತ ಹೇಳಿದರೆ, ಓಕೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅದು ಅಂದ್ಕೊಂಡಿರುತ್ತೆ. ಬಟ್ ಇದು ಹೊರಗಡೆ ಬಂದೇ ಬರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನೀವು ಕೇರ್ಫುಲ್ ಆಗಿರಬೇಕು. ನೀವೇನಾದರೂ ತಪ್ಪು ಮಾಡ್ತಿದ್ರೆ ನೀವೇ ಹೋಗಿ ನಿಮ್ಮ ಇಷ್ಟದವ್ರ ಹತ್ರ ಅಥವಾ ನಿಮ್ಮನ್ನು ನಂಬಿದವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಕನ್ಫೆಸ್ ಮಾಡಿ ಅಥವಾ ಕನ್ಫ್ರಂಟ್ ಮಾಡಿ, ಹಿಂಗೆ ಮಾಡಿದ್ದೀನಿ ಅನ್ನೋದನ್ನ. ಇಲ್ಲ ಅಂತ ಹೇಳಿದರೆ ಅದು ಹೆಂಗೂ ಹೊರಗಡೆ ಬರುತ್ತೆ. ಆ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಇನ್ನೇನು ಅಂತ ಹೇಳಿದ್ರೆ, ಇವಾಗ ನಿಮ್ಮನ್ನು ಮೋಸ ಮಾಡ್ತಿದ್ರು ಅದು ಹೊರಗಡೆ ಬರುತ್ತೆ, ನಿಮಗೆ ತಾನಾಗಿ ಗೊತ್ತಾಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇವ್ರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಓಕೆ, ಇದು ಯಾವತ್ತೂ ಗೊತ್ತಾಗೋದಿಲ್ಲ. ಹೆಂಗೆ ಗೊತ್ತಾಗುತ್ತೆ? ನಾನು ಇಷ್ಟು ಸೀಕ್ರೆಟಾಗಿ ಮಾಡ್ತಾಯಿದ್ದೀನಿ, ತಪ್ಪು ಮಾಡಿದ್ರು ಏನಾಗಲ್ಲ. ಓಕೆ, ಕರ್ಮ ಅನ್ನೋದು ರಿಯಲ್ಲು. ಸೊ ಅದರಿಂದ ಯಾರೂ ಬಚಾವಾಗೋಕ್ಕಾಗಲ್ಲ ಅನ್ನೋದನ್ನ ಈ ಸ್ಪಿರಿಟ್ ಗೈಡು ಈ ಮೆಸೇಜ್ನ ಕೊಡ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಪೇಜ್ ಆಫ್ ವಾಂಡ್ಸ್. ಪೇಜ್ ಆಫ್ ವಾಂಡ್ಸ್ ಇದು ಯಾವ ಥರ ಎನರ್ಜಿ ತೋರಿಸ್ತಾ ಇದೆ ಅಂತ ಹೇಳಿದರೆ, ನೀವು ಯಾವುದನ್ನು ಟ್ರಸ್ಟ್ ಮಾಡಿದ್ದೀರ ಅಂತ ಹೇಳಿದರೆ, ಒಂದು ಸಿಚುವೇಶನ್ನ ಇಟ್ಕೊಂಡು ಅದು ಸರಿನಾ ತಪ್ಪಾ ಅನ್ನೋದ್ರಲ್ಲೇ ನೀವು ಇನ್ನೂ ಇದ್ದೀರ. ಸರಿ, ಓಕೆ, ಅದು ಯಾವುದು ಆಲ್ರೆಡಿ ನೀವು ಅದು ತಪ್ಪು ಸರಿನೋ ನೀವು ಆಲ್ರೆಡಿ ಮಾಡಾಗಿದೆ. ಇವಾಗ ನಿಮ್ಮನ್ನು ನೀವು ಕ್ಷಮಿಸಬೇಕು. ನಿಮ್ಮನ್ನು ನೀವು ಕ್ಷಮಿಸದೆ ಏನೇ ಮಾಡಿದ್ರು ಅದು ಏನೂ ವರ್ಕೌಟ್ ಆಗಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಫಸ್ಟು ನಿಮ್ಮನ್ನು ನೀವು ಕ್ಷಮಿಸಿ ಮುಂದೆ ಹೋಗಬೇಕು, ಮುಂದೆ ಸಾಗಬೇಕು. ಆವಾಗಲೇ ಮಾತ್ರ ನಿಮ್ಮ ಲೈಫಲ್ಲಿ ಏನಾದರೂ ನಡೆಯೋದು. ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ, ಒಂದು ಸಿಚುವೇಶನ್ ಆಗಿರ್ಬೋದು, ಅದು ಏನಾದರೂ ಆಗಿರ್ಬೋದು, ರಿಲೇಷನ್, ಓಕೆ, ನನ್ನಿಂದನೇ ಅವ್ರು ತಪ್ಪು ಅಂತ ನಿಮಗೆ ಗೊತ್ತಿದ್ರೂ ಕೂಡ ನೀವೇ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ. ಏನಂತ ಹೇಳಿದ್ರೆ, ಓಕೆ, ನನ್ನಿಂದ ತಪ್ಪಾಗಿರೋದು, ನಾನೇ ಮಾಡಿದ್ನೇನೋ, ನಾನು ಹಂಗೆ ಹೇಳಿದ್ರೆ ಇದು ಸರಿ ಹೋಗ್ತಿದ್ದೇನೋ, ನಾನು ಹಿಂಗೆ ಹೇಳಿದ್ರೆ ಸರಿ ಹೋಗ್ತಿದ್ದೇನೋ ಅನ್ನೋದನ್ನ ನಿಮ್ಮ ಮೈಂಡಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ತಾನೇ ಇದ್ದೀರಾ. ಸೊ ಇದು ಬೇಡ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಅದರಿಂದ ಹೊರಗಡೆ ಬನ್ನಿ. ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡೋದು ಅಂತ ನೀವು ಅಂದ್ಕೊಂಡಿದ್ದೀರಾ, ಬಟ್ ನಿಮ್ಮನ್ನು ನೀವು ತುಂಬಾ ಕೆಳಗಡೆ ತಳ್ತಾ ಇದ್ದೀರಾ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ತುಂಬಾ ಅಪ್ ಆ್ಯಂಡ್ ಡೌನ್ಸ್ ಬಂದುಬಿಟ್ಟಿದೆ. ಇದೆಲ್ಲಕ್ಕೆ ನಾನೇ ರೀಸನ್ ಅನ್ನೋದು ನೀವು ಅಂದ್ಕೊಂಡಿದ್ದೀರಾ. ಬಟ್ ತಪ್ಪನ್ನೋದು ಎಲ್ಲರಿಂದನೂ ಆಗುತ್ತೆ. ಬಟ್ ಅದರಿಂದ ಹೊರಗಡೆ ಬಂದು ಆ ತಪ್ಪು ಮತ್ತೆ ಮಾಡದೆ ನಮ್ಮನ್ನು ನಾವು ಕ್ಷಮಿಸಿ, ಬೇರೆಯವ್ರನ್ನೂ ಕ್ಷಮಿಸಿ ಮುಂದೆ ಸಾಗಬೇಕು. ಅಷ್ಟೇ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದು. ಇವಾಗ ನಾವು ಹೋಗಿ ಟೈಮ್ ಟ್ರಾವೆಲ್ ಮಾಡಿ ಹೋಗಿ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ಏನಿದೆ ಅದು ಹೋಗಿದೆ. ಸೊ ಅದನ್ನು ಆ್ಯಕ್ಸೆಪ್ಟ್ ಮಾಡಿ. ತಪ್ಪು ಮಾಡಿದರೆ ಆ್ಯಕ್ಸೆಪ್ಟ್ ಮಾಡಿ, ನಿಮ್ಮನ್ನು ನೀವು ಫರ್ಗಿವ್ ಮಾಡಿ, ಅದರಿಂದ ಹೊರಗಡೆ ಬನ್ನಿ. ಓಕೆ, ನನ್ನಿಂದ ತಪ್ಪಾಗಿದೆ ಅಂತ ಕೊರಗಬೇಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. 4 ಆಫ್ ವಾಂಡ್ಸ್ ಏನಂದರೆ, ಇದು ಈ ಕಾರ್ಡ್ ಆಫ್ ಸೆಲೆಬ್ರೇಷನ್ ಇದು. ಸೊ ನಿಮ್ಮ ಲೈಫಲ್ಲಿ ಒಬ್ಬರು ಆ್ಯಡ್ ಆಗ್ತಾ ಇದ್ದಾರೆ. ಅದೇನಾದರೂ ಆಗಿರಬಹುದು. ಫ್ಯಾಮಿಲಿಯಲ್ಲಿ ಒಂದು ಹೊಸ ಎಂಟ್ರಿ ಆಗ್ತಿದೆ. ಒಂದು ಪಾಪು ಅಥವಾ ಪಾರ್ಟ್ನರ್ಸ್ ಅಥವಾ ಯಾರಾದರೂ ಫ್ರೆಂಡ್ಶಿಪ್ಪಲ್ಲೂ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಒಬ್ಬರು ಎಂಟ್ರಿ ಆಗ್ತಾರೆ. ಅದರಿಂದ ನೀವು ತುಂಬಾ ಹ್ಯಾಪಿಯಾಗಿರ್ತೀರ ಅನ್ನೋದು ಇದು ತೋರಿಸ್ತಾ ಇದೆ. ಇದೇನು ಅಂತ ಹೇಳಿದ್ರೆ, ಹ್ಯಾಪಿನೆಸ್, ಫುಲ್ ವೈಬ್ ಸೆಟ್ ಆಗೋದು, ಆಮೇಲೆ ಕಂಪ್ಲೀಟ್ ಫ್ರೂಟ್ಫುಲ್ ಆಗಿರುತ್ತೆ ನಿಮ್ಮ ಸಿಚುವೇಶನ್ ಅನ್ನೋದನ್ನ ತೋರಿಸ್ತಾ ಇದೆ. ಒಬ್ರು ಎಂಟ್ರಿ ಆಗೋದ್ರಿಂದ ನೀವು ಆಲ್ರೆಡಿ ಹ್ಯಾಪಿಯಾಗಿದ್ದರೆ ಇವ್ರ ಎಂಟ್ರಿ ಇನ್ನೂ ಹ್ಯಾಪಿನೆಸ್ನ ತರುತ್ತೆ. ಒಂದು
ನೀವು ಆಲ್ರೆಡಿ ಓಕೆ ನಾನು ಹ್ಯಾಪಿಯಾಗಿಲ್ಲ, ಅವ್ರು ಬಂದ್ರೇ ನಾನು ಹ್ಯಾಪಿಯಾಗಿರೋದು, ಅಥವಾ ಇದಾದ್ರೇ ಹ್ಯಾಪಿಯಾಗಿರೋದು, ಈ ವರ್ಕ್ ಆದ್ರೇ ಹ್ಯಾಪಿಯಾಗಿರೋದು ಅಂತಿದ್ರೆ ಆ ಹ್ಯಾಪಿನೆಸ್ನ ನೀವು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಎನರ್ಜಿ ತೋರಿಸ್ತಾ ಇದೆ. ಸೊ ಅದರಿಂದ ನಿಮ್ಮ ಹತ್ರ ಏನಿದೆ ಹ್ಯಾಪಿಯಾಗಿರಿ ಫಸ್ಟು, ಆಮೇಲೆ ಅದು ಯಾವುದೇ ಪರ್ಸನ್ ಬಂದರೂ ನಿಮಗಿನ್ನೂ ಹ್ಯಾಪಿನೆಸ್ ಕೊಡುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ಇದೇ ಸ್ಪಿರಿಟ್ ಗೈಡ್ಸಿಂದ ನಿಮಗೆ ಬಂದಿರೋ ಮೆಸೇಜು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.